6ನೇ ತರಗತಿಯ ಪ್ರಥಮ ಭಾಷಾ ವಿಷಯದ ಕನ್ನಡ ಪಾಠಗಳ ಭಾಷಾಭ್ಯಾಸ ಪ್ರಶ್ನೋತ್ತರ ಮಾಲಿಕೆ. ಇದು ದ್ವಿತೀಯ ಸೆಮಿಸ್ಟರ್ನ ಪೂರಕ ಪಾಠಗಳಾಗಿವೆ. 3 ಗಾಢ ಕತ್ತಲು ಮತ್ತು ಗುಮ್ಮಗಳು. ಬರೆದವರು ಜಯಶ್ರೀ ಹಾಲಾಡಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1. ವಿಜಿಗೆ ಗುಮ್ಮಗಳ ಬಗ್ಗೆ ಭಯ ಹುಟ್ಟಿದ್ದೇಕೆ? ಉತ್ತರ: ಗುಮ್ಮನಿಗೆ ಅದರ ಗೊಗ್ಗರು ಗಂಟಲ ತರಹವೇ ಭಯಾನಕ ಕಣ್ಣು, ದೇಹ ಇರುತ್ತದೆ ಎನ್ನುವುದು ಅವಳ ತಿಳುವಳಿಕೆಯಾಗಿತ್ತು. 2. ಹಳ್ಳಿಯಲ್ಲಿ ರಾತ್ರಿಯ ಕತ್ತಲು ಹೇಗಿರುತ್ತದೆ? ಉತ್ತರ: ಜಗವೆಲ್ಲವೂ ಮಸಿಯಂತೆ ಅದ್ದಿಟ್ಟಂತೆ, ಕಣ್ಣಿಗೆ ಕಣ್ಣು ತಾಗಿಸಿದರೂ ಕತ್ತಲಲ್ಲದೆ ಬೇರೇನೂ ಕಾಣುವುದಿಲ್ಲ. 3. ರಾತ್ರಿಯ ಕತ್ತಲಿನಲ್ಲಿ ಬೆಳಕು ಹುಟ್ಟಿಸಿಕೊಳ್ಳಲು ಹಳ್ಳಿಗರು ಏನೇನು ಉಪಾಯಗಳನ್ನು ಮಾಡುತ್ತಾರೆ? ಉತ್ತರ: ಸಂಜೆಯಾದೊಡನೆ ಚಿಮಣಿ ದೀಪಗಳು, 1-2 ಲ್ಯಾಂಪುಗಳನ್ನು, ದೇವರ ದೀಪಗಳನ್ನು ಹಚ್ಚಿಬಿಡುತ್ತಿದ್ದರು. 4. ಯಕ್ಷಗಾನ ನೋಡಲು ಹೋಗಿ ಬರುವ ರಾತ್ರಿಗಳ ಅನುಭವಗಳೇನು? ಉತ್ತರ: ಯಕ್ಷಗಾನಕ್ಕೆ ಹೋಗುತ್ತಿರುವಾಗ ಅವತ್ತಿನ ಯಕ್ಷಗಾನ ಹೇಗಿರಬಹುದು ಎಂದು ಚರ್ಚೆಯಾದರೆ, ವಾಪಸ್ಸು ಬರುವಾಗ ನೋಡಿದ ಯಕ್ಷಗಾನದ ಕುರಿತು ವಿಮರ್ಶೆಗಳು, ಟೀಕೆ ಟಿಪ್ಪಣಿಗಳು ಇರುತ್ತಿದ್ದವು. 5. ವಿಜಿ ಕತ್ತಲಿನ ಭಯವನ್ನು ಹೇಗೆ ಗೆದ್ದಳು? ಉತ್ತರ: ಸ್ವಲ್ಪ ಬೆಳೆದು ದೊಡ್ಡವಳಾಗಿ ಗುಮ್ಮನ ಹೆದರಿಕೆ ದೂರಾದ ನಂತರ ಕತ್ತಲ ರಾತ್ರಿಯಲ್ಲಿ ಹೇಗಾದರೂ ಹೋಗುವುದು ವಿಜಿಗೆ ಇಷ್ಟವಾಗತೊಡಗಿತು. ಧನ್ಯವಾದಗಳು.